ಕೇಂದ್ರ ಸರ್ಕಾರ ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ತಂದು ಮಧ್ಯಮ ವರ್ಗದವರಿಗೆ ಬಹುದೊಡ್ಡ ಪ್ರಯೋಜನ ಮಾಡಿಕೊಟ್ಟಿದೆ. ಇನ್ನು ಲೈಫ್ ಇನ್ಶೂರೆನ್ಸ್, ಪರ್ಸನಲ್ ಇನ್ಶೂರೆನ್ಸ್ಗಳಿಗೆ ಇದುವರೆಗೆ 18% ಜಿಎಸ್ಟಿಯನ್ನ 0ಗೆ ಇಳಿಸಿದೆ. ಅಂದ್ರೆ ನಾವು ಇದುವರೆಗೆ ನಮ್ಮ ಇನ್ಶೂರೆನ್ಸ್ ಪ್ರೀಮಿಯಂ ಜೊತೆಗೆ 18% ಜಿಎಸ್ಟಿಯನ್ನು ಕಟ್ಟುತ್ತಿದ್ವಿ. ಆದ್ರೆ ಇನ್ನು ಮುಂದೆ ಯಾವುದೇ ಜಿಎಸ್ಟಿ ಕಟ್ಟದೆ ನಾವು ಇನ್ಶೂರೆನ್ಸ್ ಹಣ ಮಾತ್ರ ಪಾವತಿಸಿದ್ರೆ ಸಾಕು. ಅಂದ್ರೆ ಇದರರ್ಥ ಇನ್ಮುಂದೆ ನೀವು ಈ ಮೊದಲು ಕಟ್ಟುತ್ತಿದ್ದ ಹಣಕ್ಕಿಂತ ಇನ್ಶೂರೆನ್ಸ್ ಪ್ರೀಮಿಯಂ ಹಣ ಸಾಕಷ್ಟು ಕಡಿಮೆಯಾಗಲಿದೆ. ಆದ್ರೆ ವಿಷಯ ಏನಂದ್ರೆ ಈ ಹೊಸ ಜಿಎಸ್ಟಿ ಬದಲಾವಣೆ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರುತ್ತೆ. ಹೀಗಾಗಿ ಅದಕ್ಕೂ ಮೊದಲು ಪ್ರೀಮಿಯಂ ಕಟ್ಟುವವರು 18% ಜಿಎಸ್ಟಿ ಪಾವತಿಸಿ ವಿಮೆ ಕಟ್ಟಬೇಕು. ಆದ್ರೆ ಇದರಿಂದ ತಪ್ಪಿಸಿಕೊಂಡು ಸೆಪ್ಟೆಂಬರ್ 22ರ ಬಳಿಕ ಜಿಎಸ್ಟಿ ಇಲ್ಲದೆ ಪಾವತಿಸಿ ಹಣ ಉಳಿಸೋದು ಹೇಗೆ ಅಂತ ಯೋಚಿಸ್ತಿದ್ದೀರಾ? ಸಾಮಾನ್ಯವಾಗಿ ನಿಮಗೆ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಲು ಒಂದು ಗಡುವು ಅಂದರೆ ಡೆಡ್ಲೈನ್ ನಿಗದಿಯಾಗಿರುತ್ತೆ. ಅದಾದ ಬಳಿಕ ಕೆಲ ದಿನಗಳಷ್ಟು ಗ್ರೇಸ್ ಪೀರಿಯಡ್ ಕೂಡ ಇರುತ್ತೆ. ಆದರೆ ವೆಹಿಕಲ್ ಇನ್ಶೂರೆನ್ಸ್ ಪಾಲಿಸಿಗಳಿಗೆ ಗ್ರೇಸ್ ಪೀರಿಯಡ್ ಇರೋದಿಲ್ಲ, ಅವು ತಕ್ಷಣವೇ ಲ್ಯಾಪ್ಸ್ ಆಗ್ತವೆ ಅನ್ನೋದು ಕೂಡ ಗಮನದಲ್ಲಿರಲಿ. ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳಿಗೆ ಗ್ರೇಸ್ ಪೀರಿಯಡ್ ಸಾಮಾನ್ಯವಾಗಿ 15 ದಿನ ಮಾತ್ರವೇ ಇರುತ್ತೆ. ಇನ್ನು ಲೈಫ್ ಇನ್ಶೂರೆನ್ಸ್ ಆದರೆ 15ರಿಂದ 30 ದಿನಗಳವರೆಗೂ ಕೂಡ ಇರಬಹುದು. ನಿಮ್ಮ ಇನ್ಶೂರೆನ್ಸ್ ಪಾಲಿಸಿಯ ಡಾಕ್ಯುಮೆಂಟ್ನಲ್ಲಿ ಗ್ರೇಸ್ ಪೀರಿಯಡ್ ಎಷ್ಟಿದೆ ಅನ್ನೋದನ್ನು ಗಮನಿಸಿ. ಒಂದು ವೇಳೆ ಸೆಪ್ಟೆಂಬರ್ 22ರ ನಂತರವೂ ಹಣ ಕಟ್ಟುವ ಅವಕಾಶ ಇದ್ದರೆ ಕಾಯಿರಿ, ಜಿಎಸ್ಟಿ ಇಲ್ಲದೆ ಹಣ ಪಾವತಿಸಿ. ಒಂದು ವೇಳೆ ಅದಕ್ಕೂ ಮುನ್ನವೇ ಕಟ್ಟಬೇಕಿದ್ರೆ ಜಾಸ್ತಿ ರಿಸ್ಕ್ ತೆಗೆದುಕೊಳ್ಳದೆ ಈ ಬಾರಿಯ ಪ್ರೀಮಿಯಂ ಹಣ ಕಟ್ಟಿಬಿಡಿ. ಮುಂದಿನ ಸಲದಿಂದ ಹೇಗೂ ಜಿಎಸ್ಟಿ ಇರೋದಿಲ್ಲ.